ಎಲ್ಲರಿಗೂ ನಮಸ್ಕಾರ. ಜಿಕೆ ಬೂಸ್ಟರ್ ನಾಲೆಜ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಜನವರಿ 15, 2026ರ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ಭಾರತದ ಟೆಕ್ನಾಲಜಿ ಪ್ರೋಗ್ರೆಸ್ನಿಂದ ಹಿಡಿದು ನಮ್ಮ ಪರಿಸರ ಸಂರಕ್ಷಣೆಯವರೆಗೂ ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯಗಳಿವೆ. ಸೊ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋಕೆ ರೆಡಿಯಾಗಿ. ನಮ್ಮ ಉದ್ದೇಶ ತುಂಬಾ ಸಿಂಪಲ್: ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯವನ್ನ ತಿಳಿಸೋದು. ಇದರಿಂದ ನಿಮ್ಮ ಸಮಯ ಉಳಿಯುತ್ತೆ, ಜೊತೆಗೆ ಪರೀಕ್ಷೆಗೆ ಬೇಕಾದ ನಾಲೆಜ್ ಕೂಡ ಸಿಗುತ್ತೆ. ಹಾಗಾದ್ರೆ ದೇರಿ ಮಾಡೋದು ಬೇಡ, ಬನ್ನಿ ಇವತ್ತಿನ ಮೊದಲನೇ ವಿಷಯಕ್ಕೆ ಹೋಗೋಣ. ಸರಿ, ಮೊದಲನೇ ಭಾಗದಲ್ಲಿ ನಮ್ಮ ದೇಶದ ಹೆಮ್ಮೆಯಾದ ರಕ್ಷಣೆ ಮತ್ತು ತಂತ್ರಜ್ಞಾನದ ಬಗ್ಗೆ ಮಾತಾಡೋಣ. ಇತ್ತೀಚೆಗೆ ಈ ಫೀಲ್ಡ್ನಲ್ಲಿ ಏನೆಲ್ಲ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಆಗಿದೆ ಅಂತ ನೋಡೋಣ ಬನ್ನಿ. ಓಕೆ, ಮೊದಲನೇ ಪ್ರಶ್ನೆ ಬಂತು. ಇದು ನಮ್ಮ ಏರ್ಫೋರ್ಸ್ ಪವರ್ಗೆ ಸಂಬಂಧಪಟ್ಟಿದ್ದು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಂಪೂರ್ಣವಾಗಿ ನಮ್ಮ ದೇಶದಲ್ಲೇ ತಯಾರಾದ ಇಂಡಿಜಿನಿಯಸ್ ಬ್ರೇಕ್ ಪ್ಯಾರಾಶೂಟ್, ಇದನ್ನ ಯಾವ ಯುದ್ಧ ವಿಮಾನಕ್ಕಾಗಿ ಡೆವಲಪ್ ಮಾಡಲಾಗಿದೆ? ಆಪ್ಷನ್ಸ್ ಹೇಗಿವೆ: ಎ ತೇಜಸ್, ಬಿ MiG-21, ಸಿ ಸುಖೋಯ್ 30 ಅಥವಾ ಡಿ ರಫೇಲ್. ನಿಮ್ಮ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ, ಸುಖೋಯ್ 30. ಹೌದು, ಈ ಪವರ್ಫುಲ್ ಫೈಟರ್ ಜೆಟ್ನ ಸೇಫ್ಟಿಗಾಗಿನೇ ಈ ಪ್ಯಾರಾಶೂಟ್ ಅನ್ನು ಸ್ಪೆಷಲ್ ಆಗಿ ಡಿಸೈನ್ ಮಾಡಲಾಗಿದೆ. ನೋಡಿ, ಈ ಬ್ರೇಕ್ ಪ್ಯಾರಾಶೂಟ್ ಅಂದ್ರೆ ಸುಮ್ಮನೆ ಒಂದು ಉಪಕರಣ ಅಲ್ಲ, ಇದು ಆತ್ಮನಿರ್ಭರ್ ಭಾರತದ ಒಂದು ಸಿಂಬಲ್. ಯಾಕಂದ್ರೆ ಗ್ಲೈಡರ್ಸ್ ಇಂಡಿಯಾ ಲಿಮಿಟೆಡ್ ಇದನ್ನ ಸಂಪೂರ್ಣವಾಗಿ ನಮ್ಮ ದೇಶದಲ್ಲೇ ಡೆವಲಪ್ ಮಾಡಿದೆ. ಇದರ ಮುಖ್ಯ ಕೆಲಸ ಏನ್ ಗೊತ್ತಾ? ಫೈಟರ್ ಜೆಟ್ಸ್ ಲ್ಯಾಂಡ್ ಆಗುವಾಗ ಅದರ ಅಂಚ ವೇಗವನ್ನ ಕಡಿಮೆ ಮಾಡಿ ರನ್ವೇ ಮೇಲೆ ಸೇಫ್ ಆಗಿ ನಿಲ್ಸೋದು. ಇದರಿಂದ ನಮ್ಮ ಪೈಲಟ್ಗಳ ಸೇಫ್ಟಿ ಖಂಡಿತವಾಗ್ಲೂ ಹೆಚ್ಚಾಗುತ್ತೆ. ಸರಿ, ಆಕಾಶದಲ್ಲಿ ನಮ್ಮ ವಾಯುಪಡೆ ಶಕ್ತಿಯನ್ನು ನೋಡಿದ್ವಿ. ಈಗ ಬನ್ನಿ ನಮ್ಮ ಗಮನವನ್ನ ಬಾಹ್ಯಾಕಾಶದ ಕಡೆಗೆ ತಿರುಗಿಸೋಣ. ಅದರ ಜೊತೆ ನಮ್ಮ ದೇಶದ ಎಕನಾಮಿಗೆ ಸಂಬಂಧಪಟ್ಟ ಒಂದು ಇಂಪಾರ್ಟೆಂಟ್ ರಿಪೋರ್ಟ್ ಬಗ್ಗೆನೂ ಮಾತಾಡೋಣ. ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಸ್ಪೇಸ್ ಮಿಷನ್ಗಳು ಸಕ್ಸಸ್ ಆಗಲ್ಲ. ಇಸ್ರೋದ PSLV C-62 ಮಿಷನ್ ಕೂಡ ಒಂದು ಚಾಲೆಂಜ್ ಫೇಸ್ ಮಾಡಿತ್ತು. ಹಾಗಾದ್ರೆ ಈ ಮಿಷನ್ ಯಾಕೆ ಫೇಲ್ ಆಯಿತು? ಮುಖ್ಯ ಕಾರಣ ಏನು? ನಿಮ್ಮ ಆಪ್ಷನ್ಸ್: ಎ ಮೊದಲನೇ ಸ್ಟೇಜಲ್ಲಿ ಫ್ಯೂಯಲ್ ಪ್ರಾಬ್ಲಮ್, ಬಿ ಎರಡನೇ ಸ್ಟೇಜಲ್ಲಿ ಗಾಳಿಯ ಪರಿಣಾಮ, ಸಿ ಮೂರನೇ ಸ್ಟೇಜಲ್ಲಿ ಆದ ತೊಂದರೆ, ಅಥವಾ ಡಿ ಕಮ್ಯುನಿಕೇಷನ್ ಲಾಸ್ ಆಗಿದ್ದು. ಓಕೆ, ಇದಕ್ಕೆ ಉತ್ತರ ಸ್ವಲ್ಪ ಟೆಕ್ನಿಕಲ್ ಆಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಮೂರನೇ ಹಂತದಲ್ಲಿ ಆದ ತೊಂದರೆ. ಲಾಂಚ್ನ ಒಂದು ಬಹಳ ಕ್ರಿಟಿಕಲ್ ಸ್ಟೇಜ್ನಲ್ಲಿ ಈ ಸಮಸ್ಯೆ ಆಗಿತ್ತು. ಸೊ ನಿಜವಾಗಿ ಅಲ್ಲಿ ಆಗಿದ್ದೇನು ಅಂತ ನೋಡೋದಾದ್ರೆ, ರಾಕೆಟ್ನ ಮೂರನೇ ಸ್ಟೇಜ್ ಅಂದ್ರೆ PSLV 3 ಸರಿಯಾಗಿ ಕೆಲಸ ಮಾಡಲಿಲ್ಲ. ಇದರಿಂದ ಏನಾಯ್ತಂದ್ರೆ ಸ್ಯಾಟಲೈಟ್ಗಳನ್ನ ಅದರ ಕರೆಕ್ಟ್ ಆರ್ಬಿಟ್ಗೆ ಕಳ್ಸೋಕ್ಕಾಗಲಿಲ್ಲ. ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಿಂದ ಲಾಂಚ್ ಆದ ಈ ಮಿಷನ್ಗೆ ಇದೊಂದು ಹಿನ್ನಡೆ ಅಂತಾನೆ ಹೇಳ್ಬೋದು. ಈ ಕೆಲವು ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳೋದು ಎಕ್ಸಾಮ್ಗೆ ತುಂಬಾನೇ ಇಂಪಾರ್ಟೆಂಟ್. ISRO ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇದನ್ನ 1969ನಲ್ಲಿ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರು ಸ್ಥಾಪಿಸಿದ್ರು. ಇವತ್ತು ನಮ್ಮ ಇಸ್ರೋ ಜಗತ್ತಿನ ಟಾಪ್ ಸ್ಪೇಸ್ ಏಜೆನ್ಸಿಗಳಲ್ಲಿ ಒಂದು. ಮತ್ತೆ 2025ರಿಂದ ಡಾಕ್ಟರ್ ವಿ ನಾರಾಯಣನ್ ಅವರು ಇದರ ಹೊಸ ಚೇರ್ಮನ್ ಆಗಲಿದ್ದಾರೆ. ಸ್ಪೇಸ್ ಟೆಕ್ನಾಲಜಿ ತರನೇ ನಮ್ಮ ದೇಶದ ಎಕಾನಮಿ ಕೂಡ ಬಹಳ ಮುಖ್ಯ ಅಲ್ವಾ? ಹಾಗಾದ್ರೆ ನೀತಿ ಆಯೋಗ್ ರಿಲೀಸ್ ಮಾಡಿರೋ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ 2024ನ ಮುಖ್ಯ ಉದ್ದೇಶ ಏನು? ಇಲ್ಲಿದೆ ನಿಮ್ಮ ಆಪ್ಷನ್ಸ್. ಸರಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಈ ಇಂಡೆಕ್ಸ್ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರಿಗಳು ಗ್ಲೋಬಲ್ ಮಾರ್ಕೆಟ್ನಲ್ಲಿ ಕಾಂಪೀಟ್ ಮಾಡೋಕೆ ಎಷ್ಟರ ಮಟ್ಟಿಗೆ ರೆಡಿ ಇವೆ ಅಂತ ಅಳಿಯುತ್ತೆ. ಇದು ಸುಮ್ಮನೆ ಒಂದು ರಿಪೋರ್ಟ್ ಅಲ್ಲ, ನಮ್ಮ ಎಕ್ಸ್ಪೋರ್ಟ್ಸ್ ಜಾಸ್ತಿ ಮಾಡೋಕೆ ಇದೊಂದು ರೋಡ್ ಮ್ಯಾಪ್ ಇದ್ದ ಹಾಗೆ. ಈ ಇಂಡೆಕ್ಸ್ ಹಿಂದಿರೋ ಗೋಲ್ ಇದೆಯಲ್ಲ, ಅದು ತುಂಬಾನೇ ದೊಡ್ಡದು. 2030ರೊಳಗೆ ನಮ್ಮ ದೇಶದ ಎಕ್ಸ್ಪೋರ್ಟ್ಸ್ $1 ಟ್ರಿಲಿಯನ್ ತಲುಪಬೇಕು, ಮತ್ತೆ ವಿಕಸಿತ್ ಭಾರತ್ ಆಟ್ 2047 ಅನ್ನೋ ವಿಷನ್ ಅನ್ನ ರಿಯಾಲಿಟಿ ಮಾಡಬೇಕು. ನೀತಿ ಆಯೋಗದ ಈ ರಿಪೋರ್ಟ್ ಆ ಗುರಿ ತಲುಪೋಕೆ ಒಂದು ಇಂಪಾರ್ಟೆಂಟ್ ಸ್ಟೆಪ್. ಈ ಇವ್ಯಾಲ್ಯೂಯೇಷನ್ ಇದೆಯಲ್ಲ, ಇದು 4 ಮುಖ್ಯ ಪಿಲ್ಲರ್ಗಳ ಮೇಲೆ ನಿಂತಿದೆ. ಮೊದಲನೇದು ಎಕ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್, ಅಂದ್ರೆ ಒಳ್ಳೆ ರೋಡ್, ಪೋರ್ಟ್ಸ್ ಇದೆಯಾ ಅಂತ. ಎರಡನೇದು ಬಿಸ್ನೆಸ್ ಇಕೋಸಿಸ್ಟಮ್, ಅಂದ್ರೆ ವ್ಯಾಪಾರ ಮಾಡೋಕೆ ಈಸಿ ಇದೆಯಾ. ಮೂರನೇದು ಪಾಲಿಸಿ ಮತ್ತು ಗವರ್ನೆನ್ಸ್, ಅಂದ್ರೆ ಸರ್ಕಾರದ ನೀತಿಗಳು ಸಪೋರ್ಟಿವ್ ಆಗಿವ್ಯಾ. ಮತ್ತು ನಾಲ್ಕನೇದು ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್, ಅಂದ್ರೆ ಆ ರಾಜ್ಯದಿಂದ ಎಷ್ಟು ರಫ್ತಾಗ್ತಿದೆ ಅಂತ. ಈ 4 ಪಾಯಿಂಟ್ಸ್ ಆಧಾರದ ಮೇಲೇನೆ ರಾಜ್ಯಗಳಿಗೆ ರ್ಯಾಂಕಿಂಗ್ ಕೊಡೋದು. ಎಕನಾಮಿ ಬಗ್ಗೆ ಮಾತಾಡಿದ್ವಿ. ಈಗ ಬನ್ನಿ ಸೊಸೈಟಿ ಮತ್ತು ಎನ್ವೈರ್ನ್ಮೆಂಟ್ ಕಡೆಗೆ ಹೋಗೋಣ. ಯಾಕಂದ್ರೆ ದೇಶದ ಪ್ರೋಗ್ರೆಸ್ಗೆ ಬರೀ ದುಡ್ಡಲ್ಲ, ಅಲ್ಲಿನ ಸಮಾಜ ಮತ್ತು ಪರಿಸರದ ಆರೋಗ್ಯನೂ ಅಷ್ಟೇ ಮುಖ್ಯ ಅಲ್ವಾ? ಈ ಬಗ್ಗೆ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ ನೋಡೋಣ. ಈಗ ಒಂದು ಸಿಂಪಲ್ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ: ನಮ್ಮ ದೇಶದ ಭವಿಷ್ಯ ಅಂದ್ರೆ ಯುವಕರು. ಅವರಿಗಾಗಿ ಒಂದು ಸ್ಪೆಷಲ್ ದಿನ ಇದೆ ಅಲ್ವಾ? ಹಾಗಾದ್ರೆ ನ್ಯಾಷನಲ್ ಯೂತ್ ಡೇ ನಾವು ಯಾವತ್ತು ಸೆಲೆಬ್ರೇಟ್ ಮಾಡ್ತೀವಿ?
ನಿಮ್ಮ ಆಪ್ಷನ್ಸ್: ಎ ಜಾನ್ವರಿ 10, ಬಿ ಜಾನ್ವರಿ 11, ಸಿ ಜಾನ್ವರಿ 12 ಅಥವಾ ಡಿ ಜಾನ್ವರಿ 15. ಹೌದು, ಸರಿಯಾದ ಉತ್ತರ ಸಿ ಜನವರಿ 12. ಈ ದಿನವನ್ನ ನಾವೆಲ್ಲರೂ ತುಂಬಾ ಹೆಮ್ಮೆಯಿಂದ ಆಚರಿಸ್ತೀವಿ. ನೋಡಿ, ಈ ದಿನ ಸುಮ್ಮನೆ ಒಂದು ಸೆಲಿಬ್ರೇಷನ್ ಅಲ್ಲ, ಇದು ಸ್ವಾಮಿ ವಿವೇಕಾನಂದರ ಜನ್ಮದಿನದ ನೆನಪಿಗಾಗಿ. ಅವರ ಐಡಿಯಾಲಜಿಗಳು ಇವತ್ತಿಗೂ ಯೂತ್ಸ್ಗೆ ದೊಡ್ಡ ಇನ್ಸ್ಪಿರೇಷನ್. ದೇಶ ಕಟ್ಟೋ ಕೆಲ್ಸದಲ್ಲಿ ಯುವಶಕ್ತಿ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನ ಈ ದಿನ ನಮಗೆ ನೆನಪಿಸುತ್ತೆ. ಗೌರ್ಮೆಂಟ್ನ ಮೈ ಭಾರತ್, ಸ್ಕಿಲ್ ಇಂಡಿಯಾ ಮತ್ತೆ ಅಗ್ನಿಪಥ್ ಥರದ ಸ್ಕೀಮ್ಗಳೆಲ್ಲ ಈ ಯೂತ್ ಪವರ್ನ ಸರಿಯಾದ ದಾರಿಯಲ್ಲಿ ಬಳಸ್ಕೊಳ್ಳೋ ಪ್ರಯತ್ನಗಳೇ. ಅಷ್ಟಕ್ಕೂ ಯುವಶಕ್ತಿ ಯಾಕಿಷ್ಟೊಂದು ಇಂಪಾರ್ಟೆಂಟ್ ಅಂತೀರಾ? ಈ ನಂಬರ್ ನೋಡಿ. ನಮ್ಮ ಇಂಡಿಯಾದ ಪಾಪ್ಯುಲೇಷನ್ನಲ್ಲಿ ಸುಮಾರು 65% ಜನ 35 ಇಯರ್ಸ್ಗಿಂತ ಕಡಿಮೆ ವಯಸ್ಸಿನವರು. ಅಬ್ಬಾ, ಇದು ನಮ್ಮ ದೇಶದ ಅತಿ ದೊಡ್ಡ ಅಸೆಟ್. ನಮ್ಮ ಫ್ಯೂಚರ್ ಇವರ ಕೈಯಲ್ಲೇ ಇದೆ. ಮನುಷ್ಯರ ಭವಿಷ್ಯದ ಬಗ್ಗೆ ಮಾತಾಡಿದ್ವಿ. ಈಗ ಬನ್ನಿ, ನಮ್ಮ ಎನ್ವಿರಾನ್ಮೆಂಟ್ನ ಒಂದು ಇಂಪಾರ್ಟೆಂಟ್ ಜೀವಿ ಬಗ್ಗೆ ಮಾತಾಡೋಣ. ತಮಿಳ್ನಾಡಿನಲ್ಲಿ ರಣಹದ್ದುಗಳನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಮೊದಲ ವಲ್ಚರ್ ಸೇಫ್ ಝೋನ್ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ? ಇಲ್ಲಿದೆ ನಿಮ್ಮ ಆಪ್ಷನ್ಸ್. ಮತ್ತು ಸರಿಯಾದ ಉತ್ತರ ಆಪ್ಷನ್ ಸಿ, ಮೊಯಾರ್ ನದಿ ಕಣಿವೆ. ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ನ ಈ ಸುಂದರವಾದ ವ್ಯಾಲಿ ಈಗ ರಣಹದ್ದುಗಳಿಗೆ ಒಂದು ಸೇಫ್ ಹೋಮ್ ಆಗಲಿದೆ. ಇದರ ಹಿಂದಿರೋ ಕಾರಣ ತುಂಬಾನೇ ಸೀರಿಯಸ್ ಆಗಿದೆ. ಡೈಕ್ಲೋಫಿನಾಕ್ ಅನ್ನೋ ಪೇನ್ಕಿಲ್ಲರ್ ಮೆಡಿಸಿನ್ಗಳನ್ನ ಜಾನುವಾರುಗಳಿಗೆ ಕೊಡ್ತಾರೆ. ಆ ಜಾನುವಾರುಗಳು ಸತ್ತಾಗ ಅದನ್ನ ತಿನ್ನೋ ರಣಹದ್ದುಗಳು ಕೂಡ ಸತ್ತೋಗ್ತವೆ. ಈ ಟ್ರಾಜಿಡಿಯನ್ನು ನಿಲ್ಲಿಸೋಕೆ ತಮಿಳ್ನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಸೇಫ್ ಝೋನ್ ಮಾಡ್ತಿದೆ. ಇದು ವಿಷನ್ ಡಾಕ್ಯುಮೆಂಟ್ ಫಾರ್ ವಲ್ಚರ್ ಕನ್ಸರ್ವೇಷನ್ 2025-30 ಅನ್ನೋ ಪ್ಲಾನ್ನ ಒಂದು ಇಂಪಾರ್ಟೆಂಟ್ ಪಾರ್ಟ್. ಸರಿ, ಇವತ್ತಿನ ಈ ಚರ್ಚೆನ ಮುಗಿಸೋಕೆ ಮುಂಚೆ ನಿಮ್ಗೊಂದು ಚಾಲೆಂಜಿಂಗ್ ಕ್ವೆಶ್ಚನ್. ರಣಹದ್ದುಗಳ ಥರನೇ ಆನೆಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕೂ ಇಂಡಿಯಾದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆ. ಅದು ಪ್ರಾಜೆಕ್ಟ್ ಎಲಿಫೆಂಟ್. ಇದನ್ನ ಯಾವ ವರ್ಷದಲ್ಲಿ ಸ್ಟಾರ್ಟ್ ಮಾಡಲಾಯಿತು? ನಿಮ್ಮ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನೋಡೋಣ ಯಾರೆಲ್ಲ ಸರಿಯಾದ ಉತ್ತರ ಕೊಡ್ತೀರಂತ. ಇವತ್ತಿನ ಈ ನಾಲೆಡ್ಜ್ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿದಕ್ಕೆ ತುಂಬಾ ಧನ್ಯವಾದಗಳು. ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜ್ಞಾನವನ್ನ ಹಂಚೋಣ, ಜೊತೆಯಾಗಿ ಬೆಳೆಯೋಣ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.